ಬಹಳಷ್ಟು ಜನ ಪೇಷಂಟ್ಸ್ ಭುಜ ನೋವಿಂತ ಕೈ ಮೇಲೆ ಎತ್ತಕ್ಕಾಗ್ತಿಲ್ಲ, ಬಟ್ಟೆ ಒಣಗಾಕಕ್ಕಾಗ್ತಿಲ್ಲ, ತಲೆ ಬಾಚ್ಕೊಳಕ್ಕಾಗ್ತಿಲ್ಲ, ಉಡುಪುಗಳನ್ನು ಧರಿಸೋಕ್ಕಾಗ್ತಿಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ, ಒಂದು ಆ್ಯಂಗಲಲ್ಲಿ ಮೂವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ, ಕೈ ಹಿಂದ್ಗಡೆ ಹೋಗ್ತಿಲ್ಲ, ಒಂದು ಸೈಡ್ ಮಲಗಕ್ಕಾಗ್ತಿಲ್ಲ. ಇದರಿಂದ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಇಲ್ಲ, ದಿನನಿತ್ಯದ ಕೆಲಸದ ಮೇಲೆ ತುಂಬ ಪ್ರಭಾವ ಬೀರ್ತಾ ಇದೆ ಅಂತ ಹೇಳ್ತಾರೆ. ಮಾತ್ರೆ ತಗೊಂಡು ಎಕ್ಸಸೈಸ್ ಮಾಡಿ, ಫಿಸಿಯೋಥೆರಪಿ ಮಾಡಿ, ಆಯಿಲ್, ಬಾಮ್, ಸ್ಪ್ರೇಸ್ ಎಲ್ಲ ಹಚ್ಚಿ ಮಸಾಜ್ ಮಾಡಿ ಬಿಸಿ ಶಾಖ ಪಡೆದು ನೋವು ಕಡಿಮೆ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದರೂ ಚಿಂತೆ ಬಿಡಿ, ನಾವು ನಿಮ್ಮ ನೋವನ್ನು ಕಡಿಮೆ ಮಾಡ್ತೀವಿ. ಭುಜ ನೋವು ಹೆಚ್ಚಾಗಿ ಫ್ರೋಜನ್ ಶೋಲ್ಡರ್ ಅಥವಾ ಅಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ಬರುತ್ತೆ. ಇದು ಡಯಾಬಿಟಿಕ್ ಪೇಷಂಟಲ್ಲಿ ತುಂಬ ಸಾಮಾನ್ಯ. ಈ ಹಳೆ ಬಾಗಿಲುಗಳು ಹೇಗೆ ಸ್ಟಕ್ ಆಗಿಬಿಟ್ಟಿರುತ್ತೋ ಹಾಗೆ ನಿಮ್ಮ ಶೋಲ್ಡರ್ ಜಾಯಿಂಟ್ ಸ್ಟಕ್ ಆಗಿಬಿಟ್ಟಿರುತ್ತೆ. ನೀವು ಬಾಗಿಲಿಗೆ ಏನು ಮಾಡ್ತೀರಾ, ಆಯಿಲ್ ಬಿಡ್ತೀರಾ ಅಲ್ವಾ? ಹಾಗೆ ನಾವು ನಿಮ್ಮ ಶೋಲ್ಡರ್ ಜಾಯಿಂಟಲ್ಲಿ ಹೈಡ್ರೋಡೈಲಟೇಷನ್ ಅನ್ನೋ ಪ್ರೊಸೀಜರ್ ಮಾಡ್ತೀವಿ. ಒಂದು ಸ್ಪೆಷಲ್ ನೀಡಲ್ ಇಂದ ನಿಮ್ಮ ಶೋಲ್ಡರ್ ಜಾಯಿಂಟ್ಗೆ ಸ್ಟೆರೈಲ್ ನಾರ್ಮಲ್ ಸಲೈನ್ ಅನ್ನು ಪುಷ್ ಮಾಡ್ತೀವಿ. ಇದರಿಂದ ಅಲ್ಲಿರುವ ಅಡೇಷನ್ಸ್ ಎಲ್ಲ ಬ್ರೇಕ್ ಆಗಿ ನಿಮ್ಮ ಕೈ ಮೂವ್ಮೆಂಟ್ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ. ಆಪರೇಷನ್ ಥಿಯೇಟರಲ್ಲಿ ಯಾವುದೇ ಇನ್ಫೆಕ್ಷನ್ ಬಾರದ ಹಾಗೆ ಲೋಕಲ್ ಅನಸ್ತೇಷಿಯಾ ಕೊಟ್ಟು ಸ್ಕ್ಯಾನಿಂಗ್ ಮುಖಾಂತರ ನಿಖರವಾಗಿ ನಿಮ್ಮ ಶೋಲ್ಡರ್ ಜಾಯಿಂಟ್ ಅಲ್ಲೇ ನಿಮಗೂ ಕಾಣುವ ಹಾಗೆ ಮಾಡುವಂತಹ ಪ್ರೊಸೀಜರ್. ಮಾಡಿದ ತಕ್ಷಣ ನಿಮ್ಮ ನೋವು ಕಡಿಮೆ ಆಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಮುಗಿದ ತಕ್ಷಣ ನೀವು ನಿಮ್ಮ ಮನೆಗೆ ಹಿಂದಿರುಗಬಹುದು. ನೋವಿಂತ ಹೆಚ್ಚು ಬಳಲಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಚಿಕಿತ್ಸೆಗೋಸ್ಕರ ಈ ನಂಬರಿಗೆ ಕರೆ ಮಾಡಿ.